ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನೇಲ್ಸ್ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ನಾನು ಇದನ್ನ ಟೀಮು ಅಲ್ಲಿ ತರಿಸಿದ್ದೆ ಇಲ್ಲಿ ನ್ಯೂಜಿಲ್ಯಾಂಡ್ ಅಲ್ಲಿ. ಸೊ ಇದನ್ನ ಹೇಗೆ ಹಾಕೊಳ್ಳೋದು, ಎಷ್ಟು ಈಸಿ ಆಗಿರುತ್ತೆ ನೋಡೋಣ ಬನ್ನಿ. ನಾನು ಮಾಡ್ತಾ ಹೋಗ್ತೀನಿ, ನಾನು ವಿಡಿಯೋನ ಹಾಕ್ತೀನಿ ಹತ್ರದಿಂದನೂ ಹೇಗೆ ಕಾಣುತ್ತೆ ಅಂತ ನೀವು ನೋಡಿ. ಸೊ ಇದಕ್ಕೆ ಫಸ್ಟ್ ನೇಲ್ಸು ಇದ್ರೆ ತಗೊಳ್ಳಿ ನೀವು ಈ ತರದ್ದು ಯಾವ್ದಾದ್ರು ಒಂದು, ಬಿಕಾಸ್ ಅದು ಸ್ವಲ್ಪ ನಾವು ಸ್ಕಿನ್ನ ಮೇಲೆ ಟ್ರಿಮ್ ಮಾಡ್ಕೊಬೇಕು, ಆವಾಗ ಈಸಿ ಆಗುತ್ತೆ ನೇಲ್ಸ್ ಹಚ್ಕೊಳಕ್ಕೆ. ಅಂಡ್ ನೀವು ನೇಲ್ಸ್ನ ರಿಮೂವ್ ಮಾಡ್ಕೊಂಡ್ರೆ ಇನ್ನೂ ಈಸಿ, ಯಾಕಂದ್ರೆ ನೇಲ್ಸ್ ಕಾಣಿಸೋದಿಲ್ಲ. ಬಟ್ ಇವಾಗ ಅವ್ಳಿಗೆ ನೇಲ್ಸ್ ಬೇಕು, ನಾನು ತೆಗಿಯಲ್ಲ, ನೇಲ್ಸ್ ಹಂಗೆ ಇರುತ್ತೆ. ಸೊ ಇದು ಸ್ವಲ್ಪ ಸ್ಕಿನ್ನ ಮೇಲ್ ಪುಷ್ ಮಾಡ್ತೀನಿ, ಏನಕ್ಕಂತಂದ್ರೆ ಅದು ಒಳಗಡೆ ಹೋಗಿ ಕೂರುತ್ತೆ ನೇಲ್ಸ್ ಪುಷ್ ಮಾಡ್ಕೊಂಡ್ರೆ. ಇದರಲ್ಲಿ 12 ಕಲರ್ಸ್ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾನೆ, 12 ಕಲರ್ಸ್ ಶೈನಿಂಗ್ ಫಿನಿಶಿಂಗ್ ಕೊಟ್ಟಿದ್ದಾನೆ. ತುಂಬಾ ಚೆನ್ನಾಗಿದೆ. ನಾನು ಒಂದಿನ ಹಾಕೊಂಡು ಇಟ್ಕೊಟ್ಟಿರ್ತಾನೆ. ಸ್ಕ್ರಬ್ ಮಾಡೋದು, ನೇಲ್ ಸ್ಕ್ರಬ್ ಮಾಡೋದು, ಇದನ್ನ ಸ್ಕ್ರಬ್ ಮಾಡ್ಕೊಬೇಕು ಮೇಲ್ಗಡೆ ರಫ್ ಆಗಿ. ಹೋಲ್ ನೇಲ್ನ ಸ್ವಲ್ಪ, ತುಂಬಾ ಎಲ್ಲ ಏನ್ ಸೌದೋಗಂಗ್ ಮಾಡ್ಬಾರ್ದು, ಸ್ವಲ್ಪ ಹಂಗೆ ಸ್ಕ್ರಬ್ ಮಾಡ್ಕೊಬೇಕು. ಮೇಲ್ಗಡೆ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಂಡ್ರೆ ಅದು ಗಮ್ ಇರುತ್ತಲ್ವಾ, ಕೂರೋದಕ್ಕೆ ಈಸಿ ಆಗುತ್ತೆ. ಅವಾಗ ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಒಂದು ಹೋಲ್ ಡೇ ಫುಲ್ ಬರುತ್ತೆ. ಇಲ್ಲ ಅಂತಂದ್ರೆ ಬೇಗ ಕಿತ್ತೋಗ್ಬಿಡುತ್ತೆ. ನಾನು ಹಂಗೆ ಹಾಕ್ಬಿಟ್ಟು ಒಂದ್ಸತಿ ಏನಕ್ಕೋ ಆಚೆ ಹಾಕೊಂಡು ಹೋಗಿದೆ, ಕಿತ್ತೋಗ್ಬಿಟ್ಟಿತ್ತು. ಆಮೇಲೆ ಅದನ್ನೆಲ್ಲ ಚೋಗೊಳಗೆ ಇಟ್ಕೊಂಡು ವಾಪಸ್ ಬಂದಿದೆ. ಈ ತರ ಮಾಡ್ಕೊಂಡ್ರೆ ಅದು ಗಮ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರೇ ಹಾಕೋಣ. ಇದೊಂದು ಸ್ವಲ್ಪ ಸ್ಕಿನ್ ಬಂದ್ಬಿಟ್ಟಿದೆ, ಅದು ಉಜ್ಜಿದಾಗ ನೋವಾಗುತ್ತೆ ಅಂತ ತೆಗಿತಾ ಇದ್ದೀನಿ. ಫಸ್ಟ್ ನಾವು ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ನೇಲ್ಸ್ ಇಲ್ಲೋ ಛಾಯಾ ವೈಟ್ ಕಲರ್ ಸೆಲೆಕ್ಟ್ ಮಾಡಿದ್ದಾಳೆ. ವೈಟ್ ಕಲರ್ ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಸೈಜಸ್ ಸೆಲೆಕ್ಟ್ ಮಾಡ್ಕೊಬೇಕು. ಇದ್ರ ಮೇಲೆ ಮೆನ್ಷನ್ ಮಾಡಿರ್ತಾನೆ. ಸೊ ಇದು ನಂಬರ್ 3 ಸೈಜ್ ಅಂತ ಹೇಳಿ, 1 2 3. ಬಟ್ ಇವಳ ಕೈ ತುಂಬಾ ಚಿಕ್ಕದಿರೋದ್ರಿಂದ ನಾವು ಎಲ್ಲದನ್ನು ಆಚೆಗೆ ಹಾಕೊಂಡು ಫಸ್ಟ್ ಸೈಜಸ್ ನ ಸೆಲೆಕ್ಟ್ ಮಾಡ್ಕೊಂತೀನಿ ನಾನು. ಬಿಕಾಸ್ ಇದು ಮೂರ್ ಜನ ಹಾಕೊಳ್ಳೋ ಅಷ್ಟು ಸೈಜಸ್ ಕೊಟ್ಟಿದ್ದಾನೆ. ಇದರಲ್ಲಿ ಎಷ್ಟು ಕೊಟ್ಟಿದ್ದಾನೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ನೋಡೋಣ. 24 ಅಂದ್ರೆ 10 ಇಬ್ರು ಆಲ್ಮೋಸ್ಟ್ ಇಬ್ರು ಹಾಕೊಬಹುದು, ಇನ್ನೊಬ್ರಿಗೆ ಶಾರ್ಟೇಜ್ ಆಗುತ್ತೆ. ಓಕೆನಾ? ಸೊ ಇವಾಗ ಸೆಲೆಕ್ಟ್ ಮಾಡ್ಕೊಂತ ಹೋಗೋಣ. ಸೊ ಫಸ್ಟ್ ಹೆಬ್ಬೆಟ್ಟದೊಂದು ಸೆಲೆಕ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಫಿಂಗರ್, 5 ಫಿಂಗರ್ದು ಸೆಲೆಕ್ಟ್ ಮಾಡ್ಕೊಂಡ್ವಿ ನೇಲ್ಸ್. ಇವೊಂದ್ಸತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ಏನ್ ಕೊಟ್ಟಿದ್ದಾನೆ ನಮ್ಗೆ ಅದಕ್ಕೆ ಅಂತ. ಈ ತರ ಸೆಲೆಕ್ಟ್ ಆದ್ಮೇಲೆ ನಂಗೆ ಈ ತರ ಸ್ಟಿಕ್ಕರ್ಸ್, ಇದು ಒಂದೇ ಒಂದ್ ಶೀಟ್ ಕೊಟ್ಟಿದ್ರು, ಬಟ್ ನಾನು ಸೆಪರೇಟ್ ಶೀಟ್ ತರಿಸಿದೆ, ಒಂದಿಷ್ಟು ಬಂಡಲ್ ತರ ತರಿಸಿದೀನಿ. ಇದ್ರಲ್ಲಿ 4 ಲೇಯರ್ ಕೊಟ್ಟಿರ್ತಾನೆ, 6 ಕೊಟ್ಟಿರ್ತಾನೆ, ಒಂದ್ ಎಕ್ಸ್ಟ್ರಾ ಕೊಟ್ಟಿರ್ತಾನೆ. ಇನ್ ಕೇಸ್ ಏನಾದ್ರು ಹಾಳಾದ್ರೆ ಅದನ್ನ ಯೂಸ್ ಮಾಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಒಂದ್ ಎಕ್ಸ್ಟ್ರಾ ಕೊಟ್ಟಿರ್ತಾನೆ. ಸೊ ಅವಳ ಸೈಜ್ಗೆ ನೋಡ್ಬಿಟ್ಟು ನಾನು ಒಂದೊಂದೇ ಸ್ಟಿಕ್ಕರ್ ಅಂಟಿಸ್ತಾ ಹೋಗ್ತೀನಿ. ಇವಾಗ ಕರೆಕ್ಟ್ ಆಗಿ ಸೈಜ್ ನೋಡ್ಕೊಂಡು ಫುಲ್ ಸ್ಟಿಕ್ ಮಾಡ್ಬೇಕು. ಹಿಂಗ್ ಒತ್ತಿ ಬಿಟ್ಟು ಸ್ಟಿಕ್ ಮಾಡಿದ್ರೆ ಅದು ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡ್ಮೇಲೆ ಮೇಲ್ಗಡೆ ಕೀಳಕ್ ಕೊಟ್ಟಿರ್ತಾನೆ ಒಂದು ಪ್ಲಾಸ್ಟಿಕ್ ತರದ್ದು. ನೇಲ್ಸ್ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಈಸಿಯಾಗಿ ಬಂತು. ಇದನ್ನ ಆ ಕಡೆ ಇಟ್ಬಿಟ್ಟು ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹತ್ರಕ್ಕೆ ಇಟ್ಬಿಟ್ಟು ಅನ್ಸ್ಬೇಕು. ಅನ್ಸಿ ಆದ್ಮೇಲೆ ನಾವ್ ಇದನ್ನ ಶೇಪ್ ಮಾಡ್ಕೊಬಹುದು. ಸ್ವಲ್ಪ ಎಡ್ಜ್ ಅಲ್ಲಿ ಇದಾಗಿ ಕೊಟ್ಟಿರ್ತಾನೆ, ನಾವೊಂದ್ ಸ್ವಲ್ಪ ಅದನ್ನ ಶೇಪ್ ಕೊಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ.
ಇದು ನೇಲ್ ಕಟರ್ ತರಲ್ಲೂ ಕಟ್ ಮಾಡ್ಕೊಬೋದು. ನಿಮ್ಗೆ ಕಡಿಮೆ ಬೇಕು ಅಂತ ಅಂದ್ರೆ ಅಂಚ್ಕೊಂಡ್ಮೇಲೆ ನೇಲ್ ಕಟರಲ್ಲೂ ಕಟ್ ಮಾಡ್ಕೊಬೋದು. ಎಡ್ಜ್ ಒಂದ್ ಸ್ವಲ್ಪ ಶಾರ್ಪ್ ಮಾಡ್ಕೊಂಡ್ರೆ ಫುಲ್ ಓವೆಲ್ ಶೇಪ್ ಅಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇದನ್ನ ಎಲ್ಲದನ್ನು ಅಂಚ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದನ್ನೆಲ್ಲ ಟುಡು ಟುಡು ಅಂತ ಓಡಿಸುತ್ತೆ. ನಿಮ್ ಬಾಸ್ ಏನ್ ಗಿಫ್ಟ್ ಕೊಟ್ಟಿದ್ರು ಮದುವೆಯಲ್ಲಿ? ದೊಡ್ಡ ಇದ್ರ ವಿಡಿಯೋ ನೀನು ಅಪ್ಲೋಡ್ ಮಾಡಿಲ್ಲ ತಾನೇ? ಇನ್ನೂ ಅದು ಸಿಗ್ಲಿಲ್ಲ ಸ್ಟಾರ್ಟಿಂಗ್ ವಿಡಿಯೋ. ಸೊ ಆಗೋಯ್ತು ನೋಡಿ, 5 ನಿಮಿಷನೂ ಇಲ್ಲ. ಬೇಕಾದ್ರೆ ನೀವು ಬೇಗ ಬೇಗ ಮಾಡ್ಕೊಂಡ್ರೆ ಆರಾಮಾಗಿ ಬೇಗ ರೆಡಿ ಮಾಡ್ಕೊಬಹುದು. ಚೆನ್ನಾಗಾಗಿದೆ ನೋಡಿ. ಬೇಕಂದ್ರೆ ಇದನ್ನ ಇನ್ನೊಂದ್ ಸ್ವಲ್ಪ ಕಟ್ ಮಾಡ್ಕೊಬಹುದು. ನಾವು ನೇಲ್ಸ್ ನ ಇನ್ನೊಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಆರಾಮಾಗಿ ಚಿಕ್ಕದ್ ನೇಲ್ಸ್ ಇಷ್ಟಪಡೋರು ಚಿಕ್ಕದಾಗಿ ಮಾಡ್ಕೊಬಹುದು. ನೇಲ್ ಕಟರ್ ಅಲ್ಲಿ ಕಟ್ ಮಾಡ್ಕೊಳ್ಳೋದು, ಅದ್ರಲ್ಲಿ ನೀಟಾಗಿ ಟ್ರಿಮ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ.